ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಳ್ಳಿ ಮನೆ ಲೈಫ್ ಸ್ಟೈಲ್ ಕನ್ನಡ. ನನ್ನ 2ನೇ ಲಾಗ್ನ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನನ್ನ ಮಾರ್ನಿಂಗ್ ರೊಟೀನಲ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಹಾಲು ಕಾಯಿಸಿ ಕಾಫಿ ಮಾಡ್ತೀನಿ. ನಮ್ಮ ಮನೇಲಿ ಇರೋದು 4 ಮೆಂಬರ್ಸ್, ನಾನು, ನನ್ನ ಹಸ್ಬೆಂಡ್ ಆ್ಯಂಡ್ ನಮ್ಮ ಅತ್ತೆ, ನಮ್ಮ ಮಾವ. ಎಲ್ಲರೂ ಕಾಫಿ ಕುಡಿಯೋದ್ರಿಂದ ಮಾರ್ನಿಂಗ್ ನಾವು ಕಾಫಿ ಕಾಯಿಸ್ತೀವಿ. ನಾನು ಅಳತೆಯಲ್ಲಿ ಕಾಫಿ ಕಾಯಿಸ್ತೀನಿ, ಅಂದರೆ 2 ಲೋಟ ಹಾಲು ಹಾಕಿ ಮತ್ತು 2 ಲೋಟ ನೀರು ಹಾಕಿ ಅಳತೆಯಲ್ಲಿ ನಾನು ಹಾಲು ಕಾಯಿಸ್ತೀನಿ. ಸೊ ಇವಾಗ ಅಳತೆ ಎಲ್ಲ ಮಾಡಿ ಹಾಲು ಹಾಕಾದ್ಮೇಲೆ ಅದನ್ನು ಕಾಯ್ಲಿಕ್ಕೆ ಇಡ್ತೀನಿ. ಕಾಯ್ಲಿಕ್ಕಿಟ್ಟು ಬೇರೆ ಕೆಲಸ ಮಾಡ್ಕೊತೀನಿ. ಇಲ್ಲಿ ನಮ್ಮ ಮಾವಗೆ ಬೆಲ್ಲದ ಹಾಲು, ನಮ್ಮ ಅತ್ತೆಗೆ ಬೆಲ್ಲದ ಕಾಫಿ ಆ್ಯಂಡ್ ನಮ್ಮಿಬ್ರಿಗೂ ಸಕ್ಕರೆ ಕಾಫಿ ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟು ನಮ್ಮ ಮಾವಂಗೆ ಬೆಲ್ಲದ ಹಾಲು ಕೊಟ್ಟು, ಆಮೇಲೆ ನಮ್ಮ ಅತ್ತೆಗೆ ಬೆಲ್ಲದ ಕಾಫಿ ಕೊಟ್ಟು, ನಾವು ಆಮೇಲೆ ಕಾಫಿ ಕುಡ್ದಾದ್ಮೇಲೆ ನಂತರ ನಾವು ಏನು ನನ್ನ ಡೈಲಿ ರೊಟೀನ್ ಇರುತ್ತೋ ಅದನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಫಸ್ಟು ಪಾತ್ರೆ ಎಲ್ಲ ತೊಳ್ಕೊತೀನಿ. ಇನ್ನು ಊಟ ಮಾಡಿದ್ದು ಏನಿರುತ್ತೆ, ಇಲ್ಲ ಕಾಫಿ ಕುಡ್ದಿದ್ದು ಏನಿರುತ್ತೆ ಅದನ್ನೆಲ್ಲ ನಾನು ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾವು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಪಾತ್ರೆ ಎಲ್ಲ ಬೆಳ್ಕೊತೀವಿ. ರಾತ್ರಿ ಊಟ ಮಾಡಿದ್ದು ಏನಿರುತ್ತೋ ಅದೆಲ್ಲ. ಇದು ಟಿಫನ್ ಆದಮೇಲೆ ಮತ್ತು ಕಾಫಿ ಎಲ್ಲ ಆದಮೇಲೆ ಮತ್ತೆ ಒಂದು ಸಲ ಬೆಳ್ಕೊತೀನಿ. ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊತೀನಿ. ಈಗ ಎಲ್ಲ ನಮ್ಮ ಯಜಮಾನೆಲ್ಲ ಟಿಫನ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೊರಟಾದ್ಮೇಲೆ ಮತ್ತೆ ಏನು ಪಾತ್ರೆ ಇರುತ್ತೋ ಅದನ್ನೆಲ್ಲ ಬೆಳ್ಕೊಂಡು ಸಿಂಕೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಸಿಂಕಲ್ಲಿರೋ ಕಸನೆಲ್ಲ ಡಸ್ಟ್ಬಿನ್ಗೆ ಹಾಕಿ ಆಮೇಲೆ ನಾನು ಹ್ಯಾಂಡ್ ವಾಶ್ ಮಾಡಿಕೊಂಡು ಬೇರೆ ಏನು ಕೆಲಸ ಇರುತ್ತೆ ಕ್ಲೀನಿಂಗ್ ಕೆಲಸನ ಮಾಡ್ಕೊತೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಆ ಸ್ಟವ್ವು ಆ್ಯಂಡ್ ಕೌಂಟರ್ ಟಾಪ್ನೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಕೌಂಟರ್ ಟಾಪು ಆ್ಯಂಡ್ ಟೈಲ್ಸ್ನೆಲ್ಲ ನೀಟಾಗಿ ಒಂದು ಕಿಚನ್ ಟವಲಿಂದ ಒರೆಸ್ಕೊಂಡು ಆಮೇಲೆ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನಾಗಿ ಕಸ ಹೊಡ್ಕೊಳ್ತಾ ಬರ್ತೀನಿ. ಮನೆಗೆ ಯೂಸ್ ಮಾಡಿರೋ ಮ್ಯಾಟ್ನೆಲ್ಲ ಒಂದು ಕಡೆ ಉದುರು ಬಿಟ್ಟು ಹಾಕಿಬಿಟ್ಟು ನಂತರ ರೂಮು, ಹಾಲು, ಕಿಚನ್ ಎಲ್ಲ ಕ್ಲೀನಾಗಿ ಕಸ ಗುಡಿಸಿ ಎತ್ತಾಕ್ಬಿಟ್ಟು ಆಮೇಲೆ ಮನೆ ಒರೆಸ್ಕೊಳ್ತೀನಿ. ಕಸ ಎಲ್ಲ ಗುಡಿಸಿ ಆದಮೇಲೆ ಒಂದು ಬಕೆಟಲ್ಲಿ ನೀರು ತೊಗೊಂಡು ಫಸ್ಟು ಕಿಚನ್ ಒರೆಸ್ಕೊಳ್ತೇನೆ. ಆಮೇಲೆ ನಮ್ಮ ಮಾವನ ರೂಮ್ ಏನಿದೆ ಅದನ್ನೆಲ್ಲ ಫಸ್ಟ್ ಒರೆಸ್ಕೊಂಡು ರೂಮೆಲ್ಲ ಒರೆಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಹಾಲು ಒರೆಸ್ಕೊಳ್ತೇನೆ. ಇನ್ನೊಂದು ಬಕೆಟಲ್ಲಿ ನೀರು ತೊಗೊಂಡು ಹಾಲನ್ನೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದಾದಮೇಲೆ ಏನು ವೇಸ್ಟೇಜ್ ನೀರು ಇರುತ್ತೋ ಅದನ್ನೆಲ್ಲ ಹೊರಗಡೆ ತೊಗೊಂಡೋಗಿ ಚೆಲ್ಬಿಟ್ಟು ಫಸ್ಟು ಮಾಪ್ನ ನೀಟಾಗಿ ವಾಶ್ ಮಾಡಿಬಿಡ್ತೀನಿ. ಅದರಲ್ಲೂ ಕೂಡ ಕೊಳೆ ಇರೋದ್ರಿಂದ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಬಿಸಿಲಿಗೆ ಹಾರಾಕಿ ಆಮೇಲೆ ಬಕೆಟ್ನೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ಎತ್ತಿಡ್ತೀನಿ. ಮನೆಯೆಲ್ಲ ಕ್ಲೀನ್ ಆದ ನಂತರ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ನಿನ್ನೆನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು ಪೂಜೆ ಸಾಮಾನೆಲ್ಲ ಬೆಳಗಿ ದೇವ್ರ ಫೋಟೋ ಎಲ್ಲ ಒರೆಸಿ ಹೂವು ಹಾಕಿ ಪೂಜೆ ಮಾಡಿದ್ದೆ. ಇವತ್ತು ಶುಕ್ರವಾರ ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂತ ದೇವ್ರ ಮನೆಯೆಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಜಸ್ಟ್ ಗುಡಿಸ್ಕೊಂಡು ಮಾತ್ರ ಪೂಜೆ ಮಾಡ್ತೀನಿ. ಮನೆಯೆಲ್ಲ ಒರೆಸ್ಲಿಕ್ಕೆ ಹೋಗಲ್ಲ, ಬಿಕಾಸ್ ನಿನ್ನೆನೇ ಒರೆಸಿದೆ ಅಲ್ವಾ, ಅದಕ್ಕೆ. ನನ್ನ ಗಂಡನ ಮನೆ ದೇವ್ರು ಬಂದುಬಿಟ್ಟು ಶಿವ ಪಾರ್ವತಿ. ಬಟ್ ನಾನು ತುಂಬ ರಾಘವೇಂದ್ರ ಮತ್ತು ಓಂ ಶಕ್ತಿ ದೇವ್ರನ್ನ ತುಂಬ ಬಿಲೀವ್ ಮಾಡೋದ್ರಿಂದ ನಾನು ಮದುವೆ ಆದಮೇಲೆ ಆ ದೇವ್ರ ಫೋಟೋಗಳಿಗೂ ನಾನು ಪೂಜೆ ಮಾಡ್ತೀನಿ. ಈಗ ಸಿಂಪಲ್ಲಾಗಿ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಕೈ ಮುಗ್ಕೊಳ್ತೀನಿ. ಪೂಜೆ ಎಲ್ಲ ಮಾಡಿದ ನಂತರ ಟಿಫನ್ಗೆ ನಾನು ಬೇಳೆ ಸಾಂಬಾರು ರೈಸ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಇವತ್ತು ವಾರದ ದಿನ ಆಗಿರೋದ್ರಿಂದ ಬೇರೆ ಥರ ನಾಷ್ಟ ಎಲ್ಲ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಸಿಂಪಲ್ಲಾಗಿ ಬೇಳೆ ಸಾಂಬಾರು ಅನ್ನ ಮಾಡಿಕೊಂಡ್ರೆ ಅದೇ ಕೂಡ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ತರಕಾರಿನ ಬೀನ್ಸ್ ಆ್ಯಂಡ್ ನೂಕಲ್ ಆ್ಯಂಡ್ ಕ್ಯಾರೆಟ್, ಆಲೂಗಡ್ಡೆ ಹಾಕಿ ನಾನು ತರಕಾರಿ ಸಾಂಬಾರು ಮಾಡ್ಕೊಳ್ತಿದ್ದೀನಿ. ಈಗ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಾದ್ಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ವಾಶ್ ಮಾಡ್ಕೊಳ್ತೀನಿ. ಈ ಕಡೆ ಒಂದು ಕುಕ್ಕರ್ಗೆ ನೀರು ಹಾಕಿ ಅದನ್ನು ಕುದಿಲಿಕ್ಕೆ ಬಿಡ್ತೀನಿ. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುದಿಲಿಕ್ಕೆ ಬಿಡ್ತೀನಿ. ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಬೇಳೆನ ವಾಶ್ ಮಾಡಿ ಇಟ್ಕೊಳ್ತೀನಿ. ತರಕಾರಿ ಎಲ್ಲ ವಾಶ್ ಮಾಡಿ ಸಾಂಬಾರಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಾದ್ಮೇಲೆ ಈ ಕಡೆ ಇನ್ನೊಂದು ಕುಕ್ಕರಿಗೆ ರೈಸ್ ಮಾಡ್ಕೊಳ್ಳೋಣ ಅಂತ ಅಕ್ಕಿ ಹಾಕಿ ಅದನ್ನೆಲ್ಲ ತೊಳೆದು ರೈಸ್ಗೆ ಇಟ್ಟು ಕುದಿತಾ ಇರೋ ನೀರಿಗೆ ಬೇಳೆ, ತರಕಾರಿ, ಸಣ್ಣ ಈರುಳ್ಳಿ, ಟೊಮೆಟೊ ಆ್ಯಂಡ್ ನಮ್ಮ ಮನೇಲಿ ಮಾಡಿಸ್ಕೊಂಡಿರ್ತೀವಲ್ಲ ಸಾಂಬಾರು ಪೌಡರು ಅದನ್ನೆಲ್ಲ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿ 3 ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ. ನಾವು ಒಂದೇ ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೊತೀವಿ. ಅಷ್ಟರಲ್ಲಿ ಅನ್ನ ಕೂಡ ಆಗಿರುತ್ತೆ. ವಿಸಿಲೆಲ್ಲ ಎಳೆದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಕೊಡಬೇಕಾಗತ್ತೆ. ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾದ ನಂತರ ಒಗ್ಗರಣೆ ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸಣ್ಣ ಈರುಳ್ಳಿನ ಕುಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು ಏನಿರುತ್ತೆ 3 ಒಗ್ಗರಣೆಗೆ ಕೊಟ್ಕೊಳ್ತಾ ಇದ್ದೀನಿ.
ಏನು ಒಗ್ಗರಣೆ ಹಾಕಿರ್ತೀವಿ, ಈರುಳ್ಳಿ, ಸಾಸಿವೆ ಮತ್ತು ಕರಿಬೇವು ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಎಣ್ಣೆಯಲ್ಲೇ ಈರುಳ್ಳಿ, ಕರಿಬೇವು, ಸಾಸಿವೆ ಎಲ್ಲ ಫ್ರೈ ಆದಮೇಲೆ ಅದನ್ನು ನಾವು ಏನು ಸಾಂಬಾರು ರೆಡಿ ಮಾಡ್ಕೊಂಡಿರ್ತೀವಿ ಅದ್ರ ಒಳಗಡೆ ನೀಟಾಗಿ ಹಾಕಿ ಸಾಂಬಾರನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನಾನು ಕೂಡ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಮಧ್ಯಾಹ್ನ 3 ಗಂಟೆಗೆ ನಮ್ಮೂರಲ್ಲಿ ಸ್ವಲ್ಪ ಜೋರಾಗಿಯೇ ಮಳೆ ಬಂತು. ಅದನ್ನು ಕೂಡ ಒಂದು ಕ್ಲಿಕ್ ತೊಗೊಂಡೆ. ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ.